ನಮಸ್ಕಾರ. ಕೆಲವೊಮ್ಮೆ ನಮ್ಮ ಆರೋಗ್ಯದ ದೊಡ್ಡ ರಹಸ್ಯಗಳಿಗೆ ಉತ್ತರ ನಮ್ಮ ಕಣ್ಣು ಮುಂದೆನೇ ಇರುತ್ತೆ. ಉದಾಹರಣೆಗೆ, ನಮ್ಮ ಹೃದಯದ ಆರೋಗ್ಯವನ್ನೇ ತೆಗೆದುಕೊಳ್ಳಿ. ಇದರ ಬಗ್ಗೆ ಒಂದು ಪ್ರಮುಖ ಸುಳಿವು ನಮ್ಮ ಕತ್ತಿನಲ್ಲೇ ಅಡಗಿದೆ ಅಂತ ಹೇಳಿದ್ರೆ? ಹೌದು, ಇದನ್ನೇ ಜುಗುಲಾರ್ ವೀನಸ್ ಪಲ್ಸ್ ಅಥವಾ ಶಾರ್ಟ್ ಆಗಿ ಜೆವಿಪಿ ಅಂತ ಕರೆಯೋದು. ಹಾಗಾದ್ರೆ ಬನ್ನಿ, ಇವತ್ತು ಈ ಜೆವಿಪಿ ಅಂದ್ರೇನು ಅಂತ ಡಿಕೋಡ್ ಮಾಡೋಣ. ಹಾಗಾದ್ರೆ ಕತ್ತಿನಲ್ಲಿ ಕಾಣೋ ಈ ಒಂದು ಸಣ್ಣ ಸೂಕ್ಷ್ಮವಾದ ನಾಡಿ ಮಿಡಿತ ಹೃದಯದ ಬಗ್ಗೆ ಅಷ್ಟೊಂದು ವಿಷಯಗಳನ್ನ ಹೇಗೆ ಹೇಳುತ್ತೆ? ಏನಿದರ ರಹಸ್ಯ? ಬನ್ನಿ, ಇದನ್ನೇ ಒಂದು ಕ್ಲಿನಿಕಲ್ ಡಿಟೆಕ್ಟಿವ್ ಕಥೆ ತರ ನೋಡೋಣ. ಇಲ್ಲಿ ನಮ್ಮ ಮುಖ್ಯ ಸುಳಿವು ಅದೇ ಜೆವಿಪಿ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂದ್ರೆ, ಮೊದಲಿಗೆ ಜೆವಿಪಿನ ಯಾಕೆ ಹೃದಯಕ್ಕೊಂದು ಕಿಟಕಿ ಅಂತಾರೆ ಅಂತ ನೋಡೋಣ. ಆಮೇಲೆ ನಮ್ಮ ಕತ್ತಲ್ಲಿರೋ ಎರಡು ಬೇರೆ ಬೇರೆ ನಾಡಿಮಿಡಿತಗಳ ಬಗ್ಗೆ ಮಾತಾಡೋಣ. ನಂತರ ಜೆವಿಪಿ ವೇವ್ ಫಾರ್ಮ್ ಅನ್ನ ಡಿಕೋಡ್ ಮಾಡೋಣ, ಅಂದ್ರೆ ಅದರ ಆಕಾರ ಏನ್ ಹೇಳತ್ತೆ ಅಂತ. ಆಮೇಲೆ ಅದನ್ನ ಅಳೆಯೋದು ಹೇಗೆ ಮತ್ತು ಆ ಅಳತೆಯ ಅರ್ಥವೇನು ಅನ್ನೋದನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಮೊದಲನೇ ಭಾಗ ಹೃದಯಕ್ಕೊಂದು ಕಿಟಕಿ. ಜೆವಿಪಿ ಯಾಕೆ ಇಷ್ಟೊಂದು ಮುಖ್ಯವಾದ ಒಂದು ಡಯಾಗ್ನಾಸ್ಟಿಕ್ ಟೂಲ್ ಅನ್ನೋದನ್ನ ಇಲ್ಲಿ ನೋಡೋಣ. ನೋಡಿ, ಜುಗುಲಾರ್ ವೀನಸ್ ಪಲ್ಸ್ ಅಂದ್ರೆ ಜೆವಿಪಿ ಎನ್ನೋದು ನಾವು ಸಾಮಾನ್ಯವಾಗಿ ನಾಡಿ ನೋಡೋ ಥರ ಅಲ್ಲ. ಇದು ನಿಜವಾಗ್ಲೂ ಹೃದಯದ ಬಲ ಹೃತ್ಕರ್ಣ ಅಂದ್ರೆ ರೈಟ್ ಏಟ್ರಿಯಂ ಇದೆಯಲ್ಲ, ಅಲ್ಲಿರೋ ಪ್ರೆಷರ್ ಬದಲಾವಣೆಗಳ ಒಂದು ರಿಫ್ಲೆಕ್ಷನ್. ಇದನ್ನೇ ನಾವು ಸೆಂಟ್ರಲ್ ವೀನಸ್ ಪ್ರೆಷರ್ ಅಂತ ಕರೆಯೋದು. ಅಂದ್ರೆ ಇಡೀ ದೇಹದಿಂದ ಹೃದಯಕ್ಕೆ ವಾಪಸ್ ಬರುವ ರಕ್ತದ ಒತ್ತಡ ಎಷ್ಟಿದೆ ಅಂತ ಇದು ನೇರವಾಗಿ ತೋರಿಸುತ್ತೆ. ಅದಕ್ಕೆ ಇದು ಕೇವಲ ನಾಡಿ ಮಿಡಿತ ಅಲ್ಲ, ಹೃದಯದ ಒಳಗಿನ ಒತ್ತಡವನ್ನು ತೋರಿಸೋ ಒಂದು ಕಿಟಕಿ ಇದ್ದ ಹಾಗೆ. ಇಲ್ಲಿ ನೋಡಿ, ಈ ಇಂಟರ್ನಲ್ ಜುಗುಲಾರ್ ವೇನ್ ಇದೆಯಲ್ಲ, ಅದು ನಮ್ಮ ಕತ್ತಿನ ಒಳಗೆ ಆಳದಲ್ಲಿದೆ. ಮತ್ತೆ ಇದು ಬಹುತೇಕ ಒಂದು ನೇರ ಲೈನನ ಹಾಗೆ ಹೋಗಿ ನಮ್ಮ ಹೃದಯದ ಬಲ ಹೃತ್ಕರ್ಣಕ್ಕೆ ಸೇರುತ್ತೆ. ಇದೇ ಕಾರಣಕ್ಕೆ ಈ ನೇರವಾದ ಸಂಪರ್ಕ ಇರೋದ್ರಿಂದಲೇ ಇದೊಂದು ತುಂಬಾನೇ ನಂಬಿಕಸ್ಥ ಪ್ರೆಷರ್ ಗೇಜ್ ಇದ್ದಾಗೆ ಹೃದಯದೊಳಗಿನ ಒತ್ತಡವನ್ನು ನಿಖರವಾಗಿ ಹೇಳುತ್ತೆ. ಸರಿ, ಈಗ ನಮ್ಮ ಎರಡನೇ ವಿಭಾಗಕ್ಕೆ ಬರೋಣ. ಕತ್ತಿನಲ್ಲಿರುವ ಎರಡು ನಾಡಿಮಿಡಿತಗಳು. ಯಾಕಂದ್ರೆ ಕ್ಲಿನಿಷಿಯನ್ಸ್ಗೆ ಸಾಮಾನ್ಯವಾಗಿ ಒಂದು ಕನ್ಫ್ಯೂಷನ್ ಆಗುತ್ತೆ. ಅದೇನಂದ್ರೆ, ಈ ಜೆವಿಪಿ ಪಕ್ಕದಲ್ಲೇ ಕ್ಯಾರೋಟಿಡ್ ಆರ್ಟ್ರಿಯ ಪಲ್ಸ್ ಕೂಡ ಇರುತ್ತೆ. ಅದು ತುಂಬಾನೇ ಸ್ಟ್ರಾಂಗ್. ಇವೆರಡನ್ನು ಗುರ್ತಿಸೋದು ಹೇಗೆ? ಇವೆರಡರ ನಡುವಿನ ವ್ಯತ್ಯಾಸಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ, ಜೆವಿಪಿಯನ್ನ ಕೈಯಿಂದ ಮುಟ್ಟಿ ಫೀಲ್ ಮಾಡಲು ಆಗಲ್ಲ. ಆದ್ರೆ ಕ್ಯಾರೋಟಿಡ್ ಪಲ್ಸ್ ಇದೆಯಲ್ಲ, ಅದನ್ನ ಸುಲಭವಾಗಿ ಫೀಲ್ ಮಾಡಬಹುದು. ಎರಡನೇದು, ಜೆವಿಪಿ ಮೇಲೆ ಸ್ವಲ್ಪ ಒತ್ತಿದ್ರೆ ಸಾಕು, ಅದು ನಿಂದು ಹೋಗುತ್ತೆ. ಆದ್ರೆ ಕೆರೋಟಿಡ್ ಪಲ್ಸ್ ಅನ್ನು ಹಾಗೆ ನಿಲ್ಸೋಕೆ ಆಗಲ್ಲ. ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ, ಜೆವಿಪಿ ವೇವ್ಗೆ ಎರಡು ಶಿಖರಗಳಿರುತ್ತೆ. ಅದೊಂದು ಬೈಫೇಸಿಕ್ ವೇವ್. ಆದ್ರೆ ಕೆರೋಟಿಡ್ ಪಲ್ಸ್ಗೆ ಒಂದೇ ಒಂದು ಶಿಖರ. ಎಲ್ಲಕ್ಕಿಂತ ಮುಖ್ಯವಾಗಿ, ವ್ಯಕ್ತಿ ಮಲಗಿರೋ ಭಂಗಿಯನ್ನ ಬದಲಿಸಿದ್ರೆ ಜೆವಿಪಿಯ ಎತ್ತರ ಕೂಡ ಬದಲಾಗುತ್ತೆ. ಆದ್ರೆ ಕೆರೋಟಿಡ್ ಪಲ್ಸ್ ಮೇಲೆ ಭಂಗಿಯ ಪರಿಣಾಮ ಅಷ್ಟಾಗಿ ಇರಲ್ಲ. ಸರಿ, ಈಗ ನಾವು ಈ ವಿಷಯದ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಜೆವಿಪಿ ವೇವ್ ಫಾರ್ಮ್ ಅನ್ನು ಡಿಕೋಡ್ ಮಾಡೋದು. ಯಾಕಂದ್ರೆ ಈ ಜೆವಿಪಿಗೆ ಒಂದು ವಿಶಿಷ್ಟವಾದ ಆಕಾರ ಇವೆ ಮತ್ತು ಅದರ ಪ್ರತಿಯೊಂದು ಏರಿಳಿತವೂ ಹೃದಯದ ಬಗ್ಗೆ ಒಂದೊಂದು ಕತೆ ಹೇಳುತ್ತೆ. ಏನದು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲಿಗೆ ಬರೋದು ಎ ವೇವ್. ಇದು ಮೊದಲ ಏರಿಕೆ. ಇದು ಯಾಕಾಗುತ್ತೆ ಅಂದ್ರೆ, ಹೃತ್ಕರ್ಣ ಅಂದ್ರೆ ಏಟ್ರಿಯಂ ಸಂಕುಚನಗೊಂಡು ರಕ್ತವನ್ನು ಕೆಳಗಿರುವ ವೆಂಟ್ರಿಕಲ್ಗೆ ತಳ್ಳಿದಾಗ ಉಂಟಾಗುತ್ತೆ. ಇದು ನಮ್ಮ ಹೃದಯ ಚಕ್ರದ ಒಂದು ಪ್ರಮುಖ ಮೊದಲ ಹೆಜ್ಜೆ. ಆಮೇಲ್ ಬರೋದು ಸಿ ವೇವ್. ಇದು ಎ ವೇವ್ಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ. ವೆಂಟ್ರಿಕಲ್ ಸಂಕುಚನಗೊಳ್ಳಲು ಶುರುವಾದಾಗ ಟ್ರೈಕಸ್ಪಿಡ್ ವಾಲ್ವ್ ಇದೆಯಲ್ಲ, ಅದು ಸ್ವಲ್ಪ ಹಿಂದಕ್ಕೆ ಅಂದ್ರೆ ಏಟ್ರಿಯಂ ಕಡೆಗೆ ಉಬ್ಕೊಳ್ಳುತ್ತೆ. ಆ ಉಬ್ಬುವಿಕೆಯೇ ಈ ಚಿಕ್ಕ ಸಿ ವೇವ್ ಆಗಿ ಕಾಣಿಸ್ಕೊಳ್ಳುತ್ತೆ. ಇದರ ನಂತರ ಒಂದು ಇಳಿಜಾರು ಶುರುವಾಗತ್ತೆ. ಇದನ್ನ ಎಕ್ಸ್ ಡಿಸೆಂಟ್ ಅಂತ ಕರೀತಾರೆ. ಇದು ಯಾಕಾಗತ್ತೆ ಅಂದ್ರೆ, ಏಟ್ರಿಯಂ ರಿಲ್ಯಾಕ್ಸ್ ಆಗತ್ತೆ ಮತ್ತು ಟ್ರೈಕಸ್ಪಿಡ್ ವಾಲ್ವ್ ಕೆಳಕ್ಕೆ ಸರಿಯುತ್ತೆ. ಇದು ಏಟ್ರಿಯಂ ವಿಶ್ರಾಂತಿ ಪಡಿತಾ ಇದೆ ಅನ್ನೋದರ ಸಂಕೇತ. ಈಗ ಎರಡನೇ ಏರಿಕೆ, ಅದೇ ವಿ ವೇವ್. ಈ ಹಂತದಲ್ಲಿ ಟ್ರೈಕಸ್ಪಿಡ್ ವಾಲ್ವ್ ಮುಚ್ಕೊಂಡಿರುತ್ತೆ. ಆಗ ದೇಹದಿಂದ ಬಂದ ರಕ್ತ ಮತ್ತೆ ಏಟ್ರಿಯಂನಲ್ಲಿ ತುಂಬಿಕೊಳ್ಳಲು ಶುರುವಾಗತ್ತೆ. ಹೀಗೆ ರಕ್ತ ತುಂಬಿಕೊಳ್ಳೋದ್ರಿಂದ ಪ್ರೆಷರ್ ಜಾಸ್ತಿಯಾಗಿ ವಿ ವೇವ್ ಉಂಟಾಗತ್ತೆ. ಕೊನೆಯದಾಗಿ ಇನ್ನೊಂದು ಇಳಿಜಾರು ಬರುತ್ತೆ. ಅದೇ ವೈ ಡಿಸೆಂಟ್. ಟ್ರೈಕಸ್ಪಿಡ್ ವಾಲ್ವ್ ತೆರೆದುಕೊಂಡ ತಕ್ಷಣ ಏಟ್ರಿಯಂನಲ್ಲಿದ್ದ ರಕ್ತ ಫುಲ್ ಸ್ಪೀಡಲ್ಲಿ ವೆಂಟ್ರಿಕಲ್ಗೆ ಹರಿಯುತ್ತೆ. ಆ ರಕ್ತ ಹರಿದು ಹೋಗೋದ್ರಿಂದ ಪ್ರೆಷರ್ ಕಡಿಮೆಯಾಗಿ ಈ ಇಳಿಕೆ ಉಂಟಾಗುತ್ತೆ. ಇದು ವೆಂಟ್ರಿಕಲ್ ತುಂಬಿಕೊಳ್ಳುವುದರ ಆರಂಭವನ್ನ ಸೂಚಿಸುತ್ತೆ. ಸರಿ, ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ವಿ.
ಈಗ ಪ್ರಾಕ್ಟಿಕಲ್ ಆಗಿ ನೋಡೋಣ. ಜೆವಿಪಿಯನ್ನು ಅಳೆಯೋದು ಹೇಗೆ? ಒಬ್ಬ ಕ್ಲಿನಿಷಿಯನ್ ಈ ಪ್ರಮುಖ ಸಂಕೇತವನ್ನ ಹೇಗೆ ಅಳೆತಾರೆ ಅಂತ ನೋಡೋಣ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದದ್ದು ಪೇಷಂಟ್ನ ಪೊಸಿಷನಿಂಗ್. ಜೆವಿಪಿಯನ್ನು ಸರಿಯಾಗಿ ನೋಡ್ಬೇಕಂದ್ರೆ ರೋಗಿಯನ್ನು 45 ಡಿಗ್ರಿ ಆಂಗಲ್ನಲ್ಲಿ ಮಲಗಿಸಬೇಕು. ಇದನ್ನ ಸೆಮಿ ರಿಕ್ಲೈನ್ಡ್ ಪೊಸಿಷನ್ ಅಂತಾರೆ. ಈ ಪೊಸಿಷನ್ ತುಂಬಾನೇ ಮುಖ್ಯ. ಪೇಷಂಟ್ 45 ಡಿಗ್ರಿ ಆಂಗಲ್ನಲ್ಲಿ ಮಲಗಿದ್ಮೇಲೆ ಅವರ ಕತ್ತನ್ನು ಸ್ವಲ್ಪ ಎಡಕ್ಕೆ ತಿರುಗಿಸ್ಬೇಕು. ಆಮೇಲೆ ಕತ್ತಿನಲ್ಲಿ ಸ್ಟರ್ನೋಕ್ಲೀಡೋಮ್ಯಾಸ್ಟಾಯ್ಡ್ ಮಸಲ್ ಇದೆಯಲ್ಲ, ಅದರ 2 ಹೆಡ್ಗಳ ನಡುವೆ ಆ ಪಲ್ಸೇಷನ್ ಅನ್ನು ಹುಡುಕಬೇಕು. ಆ ನಾಡಿಮಿಡಿತದ ಅತಿ ಎತ್ತರದ ಪಾಯಿಂಟ್ ಯಾವುದು ಅಂತ ಗುರುತಿಸಬೇಕು. ಕೊನೆಗೆ ನಮ್ಮ ಎದೆಮೂಳೆಯ ಮೇಲ್ಭಾಗ ಅಂದ್ರೆ ಸ್ಟರ್ನಲ್ ಆಂಗಲ್ನಿಂದ ಆ ಎತ್ತರದ ಪಾಯಿಂಟ್ಗೆ ಇರುವ ವರ್ಟಿಕಲ್ ಹೈಟ್ ಅಂದ್ರೆ ಲಂಬವಾದ ಎತ್ತರವನ್ನು ಒಂದು ಸ್ಕೇಲ್ ಬಳಸಿ ಅಳೆಯಬೇಕು. ಸರಿ, ಈಗ ನಾವು ಒಂದು ಅಳತೆ ತೆಗೆದುಕೊಂಡಾಯ್ತು, ಒಂದು ನಂಬರ್ ಸಿಕ್ಕಿದೆ. ಈಗ ಕೊನೆಯ ಮತ್ತು ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ ಸಂಖ್ಯೆಗಳ ಅರ್ಥವೇನು? ಈ ಅಳತೆಯಿಂದ ರೋಗಿಯ ಆರೋಗ್ಯದ ಬಗ್ಗೆ ಏನು ಗೊತ್ತಾಗುತ್ತೆ? ಇಲ್ಲಿ ಒಂದು ಸಣ್ಣ ಲೆಕ್ಕಾಚಾರ ಇದೆ. ನಾವು ಅಳದ ಎತ್ತರಕ್ಕೆ ಯಾವಾಗಲೂ 5 ಸೆಂಟಿಮೀಟರನ್ನು ಸೇರಿಸ್ಬೇಕು. ಯಾಕಂದ್ರೆ ನಮ್ಮ ಹೃದಯದ ಬಲ, ಹೃತ್ಕರ್ಣ, ನಾವು ಅಳತೆ ತೆಗೆದುಕೊಂಡ ಸ್ಟರ್ನಲ್ ಆಂಗಲ್ಗಿಂತ ಸುಮಾರು 5 ಸೆಂಟಿಮೀಟರ್ ಕೆಳಗಡೆ ಇರುತ್ತೆ. ಆ ಅಳತೆಗೆ ಈ 5 ಸೆಂಟಿಮೀಟರ್ ಸೇರಿಸಿದಾಗ ನಮಗೆ ಬಲ ಹೃತ್ಕರ್ಣದ ಒಟ್ಟು ಒತ್ತಡದ ಅಂದಾಜು ಸಿಗುತ್ತೆ. ಹಾಗಾದ್ರೆ ನಾರ್ಮಲ್ ಯಾವುದು, ಅಬ್ನಾರ್ಮಲ್ ಯಾವುದು? ಒಟ್ಟು ಜೆವಿಪಿ ಲೆಕ್ಕಾಚಾರ ಅಂದ್ರೆ ಆ 5 ಸೆಂಟಿಮೀಟರ್ ಸೇರಿಸಿದ ಮೇಲೆ 9 ಸೆಂಟಿಮೀಟರ್ H2O ಗಿಂತ ಹೆಚ್ಚಾಗಿದ್ರೆ ಅದನ್ನ ಅಸಹಜ ಅಥವಾ ಎಲಿವೇಟೆಡ್ ಜೆವಿಪಿ ಅಂತ ಪರಿಗಣಿಸಲಾಗುತ್ತೆ. ಇದರರ್ಥ ಹೃದಯದ ಬಲಭಾಗದಲ್ಲಿ ಒತ್ತಡ ಜಾಸ್ತಿ ಇದೆ ಅಂತ. ಈ ರೀತಿ ಜೆವಿಪಿ ಜಾಸ್ತಿ ಆಗೋಕೆ ಹಲವಾರು ಕಾರಣಗಳಿರಬಹುದು. ಮುಖ್ಯವಾಗಿ ರೈಟ್ ಹಾರ್ಟ್ ಫೇಲಿಯರ್ ಅಂದ್ರೆ ಹೃದಯದ ಬಲಭಾಗ ಸರಿಯಾಗಿ ಪಂಪ್ ಮಾಡದೇ ಇದ್ದಾಗ, ಅಥವಾ ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಂದ್ರೆ ಇಡೀ ಹೃದಯದ ಪಂಪಿಂಗ್ ಶಕ್ತಿ ಕುಂದಿದಾಗ. ಅಷ್ಟೇ ಅಲ್ಲ, ಸುಪೀರಿಯರ್ ವೀನಾ ಕಾವಾ ಅನ್ನೋ ದೊಡ್ಡ ರಕ್ತನಾಳದಲ್ಲಿ ಏನಾದ್ರೂ ಬ್ಲಾಕೇಜ್ ಆದ್ರೂ ಕೂಡ ಜೆವಿಪಿ ಹೆಚ್ಚಾಗಬಹುದು. ನೋಡಿದ್ರಲ್ಲ, ಈ ಒಂದು ಸರಳ ಅಳತೆ ಇಂತಹ ಗಂಭೀರ ಸಮಸ್ಯೆಗಳ ಸುಳಿವು ಕೊಡುತ್ತೆ. ಹಾಗಾದ್ರೆ ಇಷ್ಟೊತ್ತು ನಾವು ನೋಡಿದ್ದನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ, ಜೆವಿಪಿ ಅನ್ನೋದು ಹೃದಯದ ಒಳಗಿನ ಒತ್ತಡವನ್ನು ತಿಳಿಯಲು ಇರುವ ಒಂದು ನೇರವಾದ ಮತ್ತು ನಾನ್ ಇನ್ವೇಸಿವ್ ಬ್ಯಾರೋಮೀಟರ್. ಅಂದ್ರೆ ಯಾವುದೇ ಕಟ್ ಮಾಡದೆ, ಚುಚ್ಚದೆ ಹೃದಯದೊಳಗಿನ ಪ್ರೆಷರ್ ಹೇಳುವ ಒಂದು ಅದ್ಭುತ ಸಾಧನ. ಎಂತ ಸರಳವಾದ್ರೂ ಎಷ್ಟು ಶಕ್ತಿಶಾಲಿ ಅಲ್ವಾ? ಯೋಚನೆ ಮಾಡಿ ನೋಡಿ, ಇದು ಶತಮಾನಗಳಷ್ಟು ಹಳೆಯ ತಂತ್ರ. ಇದಕ್ಕೆ ಯಾವುದೇ ಹೈಟೆಕ್ ಉಪಕರಣ ಬೇಕಿಲ್ಲ, ಕೇವಲ ಗಮನವಿಟ್ಟು ನೋಡೋ ಕಣ್ಣುಗಳು ಸಾಕು. ಇದೇ ರೀತಿ ಯಾವುದೇ ದೊಡ್ಡ ಟೆಕ್ನಾಲಜಿ ಇಲ್ಲದೆ ಆಳವಾದ ರೋಗನಿರ್ಣಯದ ಶಕ್ತಿಯನ್ನು ಹೊಂದಿರುವ ಇಂತಹ ಬೇರೆ ಯಾವ ಸರಳ ದೈಹಿಕ ಪರೀಕ್ಷೆಗಳು ಇರ್ಬೋದು? ಈ ಪ್ರಶ್ನೆಯ ಬಗ್ಗೆ ಸ್ವತಃ ಯೋಚಿಸಿ.